ಓಂ ಶಾಂತಿ 6-9-2020 ಬಾಬ್ ದಾದಾರವರ ಅವ್ಯಕ್ತ ಮುರಳಿಯಾಗಿದೆ. ರಿವೈಸ್ ಡೇಟ್ 16-3-86. ರುಹಾನಿ ಡ್ರಿಲ್, ಆತ್ಮಿಕವಾದಂತಹ ಎಕ್ಸಸೈಸ್ ಡ್ರಿಲ್, ವ್ಯಾಯಾಮ ಆಗಿದೆ ಆತ್ಮದ್ದು. ಬಾಬ್ ದಾದಾ ಸಭಿ ಬಚ್ಚೋಂ ಕಿ ಸ್ವೀಟ್ ಸೈಲೆನ್ಸ್ ಕಿ ಸ್ಥಿತಿ ಕೋ ದೇಖ್ ರಹೆ ಹೈ. ಬಾಬ್ ದಾದಾ ಅವರು ಎಲ್ಲ ಮಕ್ಕಳ ಸಿಹಿಯಾದಂತಹ ಶಾಂತಯುತವಾದಂತಹ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ. एक सेकेंड में साइलेंस की स्थिति में स्थित हो जाना, यह प्रैक्टिस कहाँ तक की है. ಬಾಬ್ ದಾದಾ ಅವ್ರು ಕೇಳ್ತಾ ಇದ್ದಾರೆ, ಒಂದು ಕ್ಷಣದಲ್ಲಿ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಅಭ್ಯಾಸವನ್ನು ಎಷ್ಟರ ಮಟ್ಟಿಗೆ ಮಾಡಿದ್ದೀರಾ. इस स्थिति में जब चाहे तब स्थित हो सकते हैं, वह समय लगता है. ಈ ಸ್ಥಿತಿಯಲ್ಲಿ ತಾವು ಯಾವಾಗ ಬಯಸ್ತಿರೋ ಆ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಆಗುತ್ತೋ ಅಥವಾ ಆ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಸಮಯ ಹಿಡಿಸುತ್ತೋ. ಕ್ಯೂಂಕಿ ಅನಾದಿ ಸ್ವರೂಪ್ ಸ್ವೀಟ್ ಸೈಲೆನ್ಸ್ ಹೇ. ಯಾಕೆ ಅಂತಂದರೆ ನಮ್ಮ ಅನಾದಿಯಾದಂತಹ ಸ್ವರೂಪ ಏನಿದೆ ಅದು ಸಿಹಿಯಾದಂತಹ ಶಾಂತಿ. ಆದಿ ಸ್ವರೂಪ್ ಆವಾಜ್ ಮೇ ಆನೆ ಕಾ ಹೇ. ಆದಿ ಸ್ವರೂಪ ದೇವತಾ ಸ್ವರೂಪ ಏನಿದೆ ಅದು ಶಬ್ದದಲ್ಲಿ ಬರುವಂಥದ್ದು. ಲೇಕಿನ್ ಅನಾದಿ ಅವಿನಾಶಿ ಸಂಸ್ಕಾರ ಸೈಲೆನ್ಸ್ ಕಾ ಹೇ. ಆದರೆ ನಮ್ಮ ಅನಾದಿಯಾದಂತಹ ಅವಿನಾಶಿಯಾದಂತಹ ಸಂಸ್ಕಾರನೇ ಆಗಿದೆ ಶಾಂತಯುತ ಸ್ಥಿತಿ. तो अपने अनादि संस्कार, अनादि स्वरूप को, अनादि स्वभाव को जानते हुए जब चाहे तब उस स्वरूप में स्थित हो सकते हो. ಅದಕ್ಕೆ ಬಾಬ್ ದಾದಾ ಅವ್ರು ಕೇಳ್ತಾ ಇದ್ದಾರೆ, ತಮ್ಮ ಅನಾದಿಯಾದಂತಹ ಸಂಸ್ಕಾರ, ಅನಾದಿ ಸ್ವರೂಪ, ಅನಾದಿ ಸ್ವಭಾವ ಇದನ್ನು ತಿಳ್ಕೊಂಡ ನಂತರ ತಾವು ಯಾವಾಗ ಬೇಕೋ ಆವಾಗ ಆ ಒಂದು ಸ್ವರೂಪದಲ್ಲಿ ಸ್ಥಿತರಾಗಲಿಕ್ಕೆ ಸಾಧ್ಯನಾ. 84 जन्म आवाज में आने के हैं, इसलिए सदा अभ्यास आवाज में आने का है. 84 ಜನ್ಮ ಶಬ್ದದಲ್ಲಿ ಬರುವಂಥದ್ದಾಗಿದೆ, ಅದಕ್ಕಾಗಿ ಇದೇ ಒಂದು ಅಭ್ಯಾಸ ಇದೆ ಶಬ್ದದಲ್ಲಿ ಬರುವಂಥದ್ದು. लेकिन अनादि स्वरूप और फिर इस समय चक्र पूरा होने के कारण वापस साइलेंस होम में जाना है. ಆದರೆ ನಮ್ಮ ಅನಾದಿ ಸ್ವರೂಪ ಹಾಗೂ ಈ ಸಮಯದಲ್ಲಿ ಚಕ್ರ ಅನ್ನೋದು ಪೂರ್ಣ ಆಗಿದೆ. ಈ ಕಲ್ಪ ಒಂದು ಸುತ್ತು ಬಂದಿದ್ದೀವಿ, ಈ ಕಲ್ಪದ ಅಂತಿಮ ಸಮಯ ಬಂದಿದೆ. ಈಗ ವಾಪಸ್ ಶಾಂತಿಧಾಮ ನಮ್ಮ ಮನೆಗೆ ಹೋಗಬೇಕಾಗಿದೆ. ಅಬ್ಗಾರ್ ಜಾನೆ ಕಾ ಸಮಯ ಸಮೀಪ ಹೈ. ಬಾಬ್ ದಾದಾ ಅವ್ರು ಹೇಳ್ತಾರೆ, ಈಗ ಮನೆಗೆ ಹೋಗುವಂತಹ ಸಮಯ ಬಹಳ ಸಮೀಪ ಬಂದ್ಬಿಟ್ಟಿದೆ. जब आदि समय अंत तीनों ही कालों का पाठ समाप्त कर अपने अनादि स्वरूप अनादि स्थिति में स्थित होने का समय है, इसलिए इस समय यही अभ्यास ज़्यादा आवश्यक है. ಈಗ ಆದಿ ಮಧ್ಯ ಅಂತ್ಯ ಈ ಮೂರು ಕಾಲಗಳ ಪಾತ್ರ ಅನ್ನೋದು ಇವಾಗ ಸಮಾಪ್ತಿಯಾಗಿದೆ. ಈಗ ನಾವು ಅನಾದಿ ಸ್ವರೂಪ ಏನಿದೆ, ಅನಾದಿ ಸ್ಥಿತಿ ಏನಿದೆ, ಆ ಸ್ಥಿತಿಯಲ್ಲಿ ಸ್ಥಿತರಾಗುವಂತಹ ಸಮಯ ಆಗಿದೆ. ಅದಕ್ಕಾಗಿ ಈ ಸಮಯದಲ್ಲಿ ಈ ಒಂದು ಅಭ್ಯಾಸ ಅನ್ನೋದು ಹೆಚ್ಚು ಅವಶ್ಯಕತೆ ಇದೆ. ಅಂದರೆ ನಮ್ಮ ಅನಾದಿ ಸ್ಥಿತಿ ಏನಿದೆ ಆ ಸ್ಥಿತಿಯಲ್ಲಿ ಇರುವಂತಹ ಅಭ್ಯಾಸ ಏನಿದೆ ಅದು ಹೆಚ್ಚು ಅವಶ್ಯಕತೆ ಇದೆ. अपने आप को चेक करो कि कर्मेंद्रिया जीत बने हैं. ಬಾಬ್ ದಾದಾ ಅವ್ರು ಕೇಳ್ತಾ ಇದ್ರೆ, ತಮ್ಮನ್ನು ತಾವು ಕೇಳ್ಕೊಳ್ಳಿ, ನಾನು ಕರ್ಮೇಂದ್ರಿಯ ಜೀತನಾಗಿದ್ದೀನ, ನಾನು ಸ್ಥೂಲ ಹಾಗೂ ಸೂಕ್ಷ್ಮ ಕರ್ಮೇಂದ್ರಿಯಗಳೇನಿದೆ ಇದರ ಮೇಲೆ ನಾನು ವಿಜಯವನ್ನು ಪಡೆದಿದ್ದೀನ. ಆವಾಜ್ में नहीं आने चाहे तो यह मुख का आवाज अपनी तरफ खींचता तो नहीं है. ನಂಗೆ ಇಷ್ಟ ಆಗುತ್ತೆ ನಾನು ಶಬ್ದದಲ್ಲಿ ಬರಬಾರ್ದು ಅಂತ, ಆಗ ಈ ಒಂದು ಮುಖ ತನ್ನ ಕಡೆಗೆ ಸೆಳೆಯೋದಿಲ್ಲ ತಾನೇ ನಾನು ಮಾತಾಡಬೇಕು ಅಂತ. इसी को ही रूहानी ड्रिल कहा जाता है. ಇದಕ್ಕೇನೆ ಹೇಳಲಾಗುತ್ತೆ ಆತ್ಮಿಕ ವ್ಯಾಯಾಮ ಅಥವಾ ಆತ್ಮದ ಎಕ್ಸಸೈಸ್ ಅಂತ. जैसे वर्तमान समय के प्रमाण शरीर के लिए सर्व बीमारियों का इलाज एक्सरसाइज सिखाते हैं, तो इस समय आत्मा को शक्तिशाली बनाने के लिए यह रूहानी एक्सरसाइज का अभ्यास चाहिए. ಹೇಗೆ ವರ್ತಮಾನದ ಸಮಯಕ್ಕನುಸಾರವಾಗಿ ಆರೋಗ್ಯ ಬೇಕು, ಎಲ್ಲ ರೋಗಗಳಿಗೂ ಕೂಡ ನಿವಾರಣೆ ಕಲಿಸ್ತಾರೆ, ಅದೇ ರೀತಿ ಈ ಸಮಯದಲ್ಲಿ ಆತ್ಮವನ್ನು ಶಕ್ತಿಶಾಲಿಯನ್ನಾಗಿ ಮಾಡಲಿಕ್ಕೆ
ಈ ಒಂದು ಆತ್ಮದ ವ್ಯಾಯಾಮದ ಅಭ್ಯಾಸ ಅನ್ನೋದು ಬೇಕಾಗಿದೆ. चारों ओर कैसे भी वातावरण हो, हलचल हो, लेकिन आवाज में रहते आवाज से परे स्थिति का अभ्यास अभी बहुत काल का चाहिए. ನಾಲ್ಕಾರು ಕಡೆ ಎಂಥದ್ದೇ ವಾತಾವರಣ ಇರಲಿ, ಎಂಥದ್ದೇ ಏರುಪೇರಿನ ಸ್ಥಿತಿ, ಬಹಳ ಜೋರಾದಂತಹ ಶಬ್ದ ಇರಲಿ, ಯಾವುದೇ ಸ್ಥಿತಿ ಇರಲಿ, ಆದರೆ ನಾವು ಈ ಒಂದು ಅಭ್ಯಾಸವನ್ನು ಮಾಡಬೇಕಾಗಿದೆ. ಬಹಳ ಕಾಲದ ಅಭ್ಯಾಸ, ಶಾಂತಿ ಸ್ಥಿತಿ, ಈ ಒಂದು ಶಬ್ದದಿಂದ ದೂರ ಹೋಗುವಂತಹ ಅಭ್ಯಾಸ ಅನ್ನೋದು ಬೇಕಾಗಿದೆ. ಶಾಂತ ವಾತಾವರಣ में ಶಾಂತಿ की स्थिति बनाना ये कोई बड़ी बात नहीं है. ಬಾಬೋರ್ ಹೇಳ್ತಾರೆ, ಶಾಂತಿಯ ವಾತಾವರಣದಲ್ಲಿ ಶಾಂತಿಯ ಸ್ಥಿತಿಯಲ್ಲಿರೋದು ಇದೇನು ದೊಡ್ಡ ಮಾತಲ್ಲ. ಅಶಾಂತಿ ಕೆ ಬೀಚ್ ಆಪ್ ಶಾಂತ್ ರಹೋ ಯಹಿ ಅಭ್ಯಾಸ ಚಾಹಿಯೇ. ಅಶಾಂತಿಯ ಸ್ಥಿತಿಯಲ್ಲಿ ನಾವು ಶಾಂತರಾಗುವಂತಹ ಅಭ್ಯಾಸ ಅನ್ನೋದು ಬೇಕಾಗಿದೆ. ಐಸಾ ಅಭ್ಯಾಸ ಜಾನ್ತೆ ಹೋ, ಇಂತಹ ಅಭ್ಯಾಸವನ್ನು ತಾವು ತಿಳ್ಕೊಂಡಿದ್ದೀರಾ? ಚಾಹೆ ಅಪ್ನಿ ಕಮಜೋರಿಯೋं की हलचल हो, ಸಂಸ್ಕಾರೋं के व्यर्थ संकल्पों की हलचल हो. ಬಾಬೋರು ಫಸ್ಟ್ ಈ ಪಂಚ ಇಂದ್ರಿಯಗಳದ್ದು ಸ್ಥೂಲ ಕರ್ಮೇಂದ್ರಿಯಗಳದ್ದು ಹೇಳಿದ್ರು. ಇವಾಗ ಹೇಳ್ತಾ ಇದ್ದಾರೆ, ನಿಮ್ಮ ನಿಶ್ಶಕ್ತತೆ ಸದಾ ಕಾಲ ಚಂಚಲವಾಗಿರುವಂಥದ್ದು, ಸಂಸ್ಕಾರದಲ್ಲಿ ವ್ಯರ್ಥ ಸಂಕಲ್ಪಗಳು ಬಹಳ ಜೋರಾಗಿ ಬರ್ತಾ ಇರುವಂಥದ್ದು ಇರ್ಬೋದು. ऐसी हलचल के समय स्वयं को अचल बना सकते हो, वो टाइम लगता है. ಅದಕ್ಕೆ ಬಾಬೋರ್ ಕೇಳ್ತಾ ಇದ್ದಾರೆ, ಸ್ಥೂಲ ಕರ್ಮೇಂದ್ರಿಯಗಳ ನಂತರ ಸೂಕ್ಷ್ಮ ಕರ್ಮೇಂದ್ರಿಯಗಳು ಯಾವುದು ಸಂಸ್ಕಾರ, ಬಹಳ ನಕಾರಾತ್ಮಕ ವ್ಯರ್ಥ ಸಂಕಲ್ಪಗಳು ಬಹಳ ಜೋರಾಗಿ ಬರ್ತಾ ಇರೋದು, ಇದು ಹೇಗಿದೆ ಅಂತ ಕೇಳ್ತಾ ಇದ್ರು. ಇದನ್ನು ನೋಡ್ಕೊಳ್ಳಿ ಅಂತ. ನಂತರ ಹೇಳ್ತಾ ಇದ್ದಾರೆ, ಅಂತಹ ಏರುಪೇರಿನ ಸಮಯ ಇದೆ, ಅಂತಹ ಸಮಯದಲ್ಲಿ ತಾವು ಅಚಲ ಸ್ಥಿತಿಯನ್ನು ಸ್ಥಿರ ಮಾಡ್ಕೊಳ್ಳೋಕ್ಕೆ ಸಾಧ್ಯನಾ, ಅಥವಾ ಅಚಲ ಸ್ಥಿತಿಯನ್ನು ಪಡೀಲಿಕ್ಕೆ ತಮಗೆ ಸಮಯ ಅನ್ನೋದು ಹಿಡಿಸುತ್ತಾ? ಕ್ಯೂಂಕಿ ಟೈಮ್ ಲಗ್ನ ಯ ಕಭಿ ಭಿ ಧೋಖಾ ದೇ ಸಕ್ತಾ ಹೈ. ಯಾಕೆ ಅಂತಂದರೆ ಬಾಬೋರ್ ಹೇಳ್ತಾ ಇದ್ದಾರೆ, ಏನಾದರೂ ನಮಗೆ ಸಮಯ ತಗೊಳ್ತಾ ಇದ್ದೀವಿ ಅಚಲ ಸ್ಥಿತಿಯನ್ನು ಪಡೀಲಿಕ್ಕೆ ಅಂತಂದರೆ ಬಾಬೋರ್ ಹೇಳ್ತಾರೆ, ಆಗ ಈ ಸಮಯ ಅನ್ನೋದು ನಮಗೆ ಮೋಸ ಮಾಡ್ಬೋದು, ನಾವು ಮೋಸ ಹೋಗ್ಬೋದು. ಸಮಾಪ್ತಿ ಕೆ ಸಮಯ ಮೇ ಜ್ಯಾದಾ ಸಮಯ ನಹಿ ಮಿಲ್ನಾ ಹೈ. ಬಾಬೋರ್ ಹೇಳ್ತಾರೆ, ಯಾವಾಗ ಸಮಾಪ್ತಿಯ ಸಮಯ ಬರುತ್ತೆ ಆವಾಗ ತಮಗೆ ಹೆಚ್ಚು ಸಮಯ ಇಡಿಸೋದಿಲ್ಲ ಸಮಾಪ್ತಿ ಆಗಲಿಕ್ಕೆ. फाइनल रिजल्ट का पेपर कुछ सेकेंड और मिनटों का ही होना है. ಬಾಬೋರ್ ಹೇಳ್ತಾರೆ, ಯಾವುದು ಅಂತಿಮ ಫಲಿತಾಂಶ ಇದೆ ಆ ಒಂದು ಪರೀಕ್ಷೆ ಏನಿದೆ, ಆ ಪರೀಕ್ಷೆ ಕೇವಲ ಒಂದು ಕ್ಷಣ ಅಥವಾ ಕೆಲವು ನಿಮಿಷಗಳು ಮಾತ್ರನೇ ಇರುತ್ತೆ. लेकिन चारों ओर की हलचल के वातावरण में अचल रहना पर ही नंबर मिलना है. ಅರೆ ನಾಲ್ಕಾರು ಕಡೆ ಏರ್ಪೇರಿನ ವಾತಾವರಣ ಇದೆ, ಆ ಸಮಯದಲ್ಲಿ ನನ್ನ ಸ್ಥಿತಿ ಅಚಲವಾಗಿರೋದೇನಿದೆ ಅವರೇನೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯ. अगर बहुत काल हलचल की स्थिति से अचल बनने के समय लगने का अभ्यास होगा तो समाप्ति के समय क्या रिजल्ट होगी. ಬಹಳ ಕಾಲದಿಂದ ಏರುಪೇರಿನ ಸ್ಥಿತಿ ಇದೆ, ನಮ್ಮ ಸ್ಥಿತಿಯನ್ನು ಅಚಲ ಮಾಡ್ಕೊಳ್ಳಿಕ್ಕಾಗಿ ನಾವು ಸಮಯವನ್ನು ತಗೊಳ್ತಾ ಇದ್ದೀವಿ ಅಂತಂದರೆ, ಆ ಅಭ್ಯಾಸ ಅನ್ನೋದು ಮಾಡಲಿಲ್ಲ ಅಂತಂದರೆ ಸಮಾಪ್ತಿಯ ಸಮಯದಲ್ಲಿ ನಮ್ಮ ಫಲಿತಾಂಶ ಏನಾಗುತ್ತೆ? इसलिए यह रूहानी एक्सरसाइज का अभ्यास करो. ಅದಕ್ಕಾಗಿ ಈ ಒಂದು ಆತ್ಮಿಕ ವ್ಯಾಯಾಮ ಏನಿದೆ ಇದರ ಅಭ್ಯಾಸವನ್ನು ಮಾಡಿ. मन को जहाँ और जितना समय स्थित करना चाहे उतना समय वहाँ स्थित कर सको. ಮನಸ್ಸನ್ನು ಎಷ್ಟು ಸಮಯ ಎಲ್ಲಿ ಸ್ಥಿತ ಮಾಡಲಿಕ್ಕೆ ತಾವು ಬಯಸ್ತೀರಾ ಅಷ್ಟು ಸಮಯ ಆತ್ಮ ಆ ಒಂದು ಸ್ಥಿತಿಯ ಅನುಭವನ ಮಾಡಬೇಕು. ಇದನ್ನು ಕಲ್ತ್ಕೊಳ್ಳಿ. ಫೈನಲ್ ಪೇಪರ್ ಹೇ ಬಹುತ್ ಹಿ ಸಹಜ್. ಬಾಬೋರ್ ಹೇಳ್ತಾರೆ, ಯಾವುದು ಕೊನೆಯ ಪರೀಕ್ಷೆ ಇದೆ ಅದಂತೂ ಬಹಳ ಸಹಜವಾಗಿದೆ. और पहले से ही बता देते हैं कि यह पेपर आना है. ಮತ್ತೆ ಬಾಬೋರ್ ಮುಂಚೆನೇ ಹೇಳ್ಬಿಡ್ತಾರೆ ಇಂತಹ ಒಂದು ಪರೀಕ್ಷೆ ತಮಗೆ ಬರುತ್ತೆ ಅಂತ. ಲೇಕಿನ್ ನಂಬರ್ ಬಹುತ್ ಥೋಡೆ ಸಮಯ ಮೇ ಮಿಲ್ನಾ ಹೈ. ಆದರೆ ಕೆಲವು ಕ್ಷಣಗಳಿದೆಯಲ್ಲ, ಆ ಕೆಲವು ಕ್ಷಣಗಳಲ್ಲೇ ನಾವು ತೇರ್ಗಡೆ ಆಗಬೇಕಾಗಿದೆ. ಸ್ಟೇಜ್ ಬಿ ಪವರ್ಫುಲ್ ಹೋ. ಕೇವಲ ತೇರ್ಗಡೆ ಆಗೋದಲ್ಲ, ಆದರೆ ನಮ್ಮ ಸ್ಥಿತಿ ಬಹಳ ಶಕ್ತಿಶಾಲಿಯಾಗಿರಬೇಕಾಗಿದೆ. देह के संबंध, देह के संस्कार, व्यक्ति या वैभव, वाइब्रेशन, वायुमंडल सब होते हुए भी आकर्षित ना करे.
ದೇಹ, ದೇಹದ ಸಂಬಂಧ, ದೇಹದ ಸಂಸ್ಕಾರ, ವ್ಯಕ್ತಿ, ವೈಭವ, ಪ್ರಕಂಪನಗಳು, ವಾಯುಮಂಡಲ ಇದೆಲ್ಲವೂ ಕೂಡ ಏರ್ಪೇರಿನಲ್ಲಿರುತ್ತೆ. ಆದರೆ ನಮ್ದು ಯಾವುದು ಕೂಡ ನಮ್ಮ ಸ್ಥಿತಿ ಏನಿದೆ ಇದ್ಯಾವುದಕ್ಕೂ ಕೂಡ ಅದು ಆಕರ್ಷಣೆ ಆಗಬಾರ್ದು. ಇಸಿ ಕೊಹಿ ಕೇತೆ ಹೇ ನಷ್ಟ ಮೋಹ ಸಮರ್ಥ ಸ್ವರೂಪ್. ಇದಕ್ಕೇನೆ ಹೇಳಲಾಗುತ್ತೆ ನಷ್ಟಮೋಹಿಗಳು ಸಮರ್ಥ ಸ್ವರೂಪರು. ತೋ ಏಸಿ ಪ್ರಾಕ್ಟೀಸ್ ಹೇ. ಅದಕ್ಕಾಗಿ ಬಾಬೋರ್ ಕೇಳ್ತಾ ಇದ್ದಾರೆ, ಇಂತಹ ಒಂದು ಅಭ್ಯಾಸ ಇದೆಯಾ? ಲೋಕ್ ಚಿಲ್ಲಾತೆ ರಹೆ ಔರ್ ಆಪ್ ಅಚಲ್ ರಹೋ. ಇಲ್ಲಿ ಎಲ್ಲ ಆತ್ಮಗಳು ಜೋರಾಗಿ ಕೂಗಾಡ್ತಾ ಇರ್ತಾರೆ, ಆದರೆ ತಮ್ಮ ಸ್ಥಿತಿ ಅಂತೂ ಬಹಳ ಅಚಲವಾಗಿರಬೇಕು. प्रकृति भी माया भी सब लास्ट दावा लगाने के लिए अपने तरफ कितनी भी खींचे, लेकिन आप न्यारे और बाप के प्यारे बनने की स्थिति में लवलीन रहो. इसको कहा जाता है देखते हुए ना देखो, सुनते हुए ना सुनो, ऐसा अभ्यास हो. ಬಾಬ್ದಾದವ್ರು ಹೇಳ್ತಾ ಇದ್ದಾರೆ, ಪ್ರಕೃತಿ ತನ್ನ ಕಡೆಗೆ ಬಹಳ ಆಕರ್ಷಣೆಯನ್ನು ಮಾಡುತ್ತೆ, ಅಂದರೆ ಅಲ್ಲೋಲ ಕಲ್ಲೋಲವನ್ನು ಮಾಡುತ್ತೆ. ಮಾಯೇನೂ ಕೂಡ ಎಲ್ಲ ಥರದಲ್ಲೂ ಕೂಡ ಬರುತ್ತೆ, ಒಟ್ಟಿಗೆ ಎಲ್ಲವೂ ಕೂಡ ನಮ್ಮ ಮೇಲೆ ಮುತ್ತಿಗೆಯನ್ನು ಹಾಕುತ್ತೆ, ತನ್ನ ಕಡೆಗೆ ಸೆಳೆಯುತ್ತೆ, ನಮ್ಮ ಮನಸ್ಸಿನ ಸ್ಥಿತಿಯನ್ನು ಏರ್ಪೇರನ್ನಾಗಿ ಮಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಆದರೆ ತಾವಂತೂ ಬಹಳ ಭಿನ್ನರಾಗಿರಬೇಕು, ತಂದೆಗೆ ಪ್ರಿಯರಾಗಿರುವಂತಹ ಸ್ಥಿತಿ, ಲವಲೀನ ಸ್ಥಿತಿಯಲ್ಲಿ ಇರಬೇಕಾಗಿದೆ. ಇದಕ್ಕೇ ಹೇಳಲಾಗುತ್ತೆ, ನೋಡಿದ್ರೂ ಕೂಡ ನೋಡಬಾರ್ದು, ಕೇಳಿದ್ರೂ ಕೂಡ ಕೇಳಬಾರ್ದು ಅಂತ. ಇಂತಹ ಒಂದು ಅಭ್ಯಾಸ ಅನ್ನೋದು ಇರಬೇಕಾಗಿದೆ. ಇಸಿ ಕೋ ಹಿ ಸ್ವೀಟ್ ಸೈಲೆಂಟ್ ಸ್ವರೂಪ್ ಕಿ ಸ್ಥಿತಿ ಕಹಾ ಜಾತಾ ಹೈ. ಇದಕ್ಕೇನೆ ಹೇಳಲಾಗುತ್ತೆ ಬಹಳ ಸಿಹಿಯಾದಂತಹ ಶಾಂತ ಸ್ವರೂಪವಾದಂತಹ ಸ್ಥಿತಿ ಅಂತ. ಫಿರ್ ಬಿ ಬಾಬ್ದಾದ ಸಮಯ ದೇ ರಹಾ ಹೈ. ಆದರೂ ಕೂಡ ಬಾಬ್ದಾದ ಅವರು ನಮಗೆ ಸಮಯವನ್ನು ಕೊಡ್ತಾ ಇದ್ದಾರೆ. अगर कोई भी कमी है तो अब भी बर सकते हो क्योंकि बहुत काल का हिसाब सुनाया. ಬಾಬೋರ್ ಹೇಳ್ತಾರೆ, ಯಾವುದಾದ್ರೂ ಒಂದು ಇನ್ನೂ ಕೂಡ ಇದರಲ್ಲಿ ಏನಾದರೂ ಕೊರತೆ ಇದೆ ಅಂತಂದರೆ ತಾವು ಅದನ್ನು ಸರಿ ಮಾಡಿಕೊಂಡು ತುಂಬಿಸ್ಕೊಂಬಿಡಿ. ಯಾಕೆ ಅಂತಂದರೆ ಇದರಲ್ಲಿ ಬಹಳ ಕಾಲದ ಲೆಕ್ಕ ಅನ್ನೋದು ಬಂದ್ಬಿಡುತ್ತೆ. ತೋ ಅಭಿ ತೋಡಾ ಚಾನ್ಸ್ ಹೇ. ಅದಕ್ಕಾಗಿ ಈಗ ಸ್ವಲ್ಪ ಅವಕಾಶ ಅನ್ನೋದು ಇದೆ. ಇಸ್ಲಿಯೇ ಇಸ್ ಪ್ರಾಕ್ಟೀಸ್ ಕಿ ತರಫ್ ಫುಲ್ ಅಟೆನ್ಷನ್ ರಖೋ. ಅದಕ್ಕಾಗಿ ಈ ಒಂದು ಅಭ್ಯಾಸದ ಕಡೆಗೆ ತಾವು ಪೂರ್ಣ ಗಮನವನ್ನು ಕೊಡಿ. ಪಾಸ್ ವಿದ್ ಆನರ್ ಬನನಾ ಯಾ ಪಾಸ್ ಹೋನಾ ಯ ಆಧಾರ್ ಇಸಿ ಅಭ್ಯಾಸ ಪರ್ ಹೈ. ಗೌರವಾನ್ವಿತವಾಗಿ ತೇರ್ಗಡೆ ಆಗೋದು ಅಥವಾ ತೇರ್ಗಡೆ ಆಗೋದು ಈ ಒಂದು ಆಧಾರದ ಮೇಲೆ ಆಗುತ್ತೆ. ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ, ಆದರೆ ನಾನು ಮಾತ್ರ ಅಚಲ ಅಡೋಲ ಸ್ಥಿತಿಯಲ್ಲಿ ಇರಬೇಕು. ಆ ಕೊನೆ ಕ್ಷಣಗಳಲ್ಲಿ ಸ್ಥಿತಿ ಇರಬೇಕು, ಚೆನ್ನಾಗಿರಬೇಕು ನನ್ನ ಸ್ಥಿತಿ, ಹಾಗೂ ಬಹಳ ಕಾಲದ ಅಭ್ಯಾಸ ಇರಬೇಕು. ಆಗ್ಲೇ ನಾವು ಗೌರವಾನ್ವಿತವಾಗಿ ತೇರ್ಗಡೆ ಆಗೋದಕ್ಕೆ ಸಾಧ್ಯ. ಇದೆಲ್ಲದರ ಆಧಾರದ ಮೇಲೆ ಆಗಿದೆ, ಅವಲಂಬನೆ ಆಗಿದೆ. ಏಸಾ ಅಭ್ಯಾಸ ಹೇ. ಬಾಬೋರ್ ಕೇಳ್ತಾರೆ, ಇಂತಹ ಅಭ್ಯಾಸ ಇದೆಯಾ? ಸಮಯ ಕಿ ಗಂಟಿ ಬಜೆ ತೋ ತಯಾರ್ ಹೋಂಗೆ ಯಾ ಅಭಿ ಸೋಚ್ತೆ ಹೋ ತಯಾರ್ ಹೋನಾ ಹೇ. ಬಾಬೋರ್ ಕೇಳ್ತಾರೆ, ಸಮಯದ ಗಂಟೆ ಅನ್ನೋದು ಬಾರಿಸುತ್ತೆ, ಆವಾಗ ನಾನು ತಯಾರಾಗ್ತೀನಿ ಅಂತ ಯೋಚನೆ ಮಾಡ್ತಿರೋ ಅಥವಾ ಯೋಚನೆ ಮಾಡ್ತಿರೋ ನಿಜವಾಗ್ಲೂ ನಾನು ತಯಾರು ಆಗಬೇಕಾ ಅಂತ. ಇಸಿ ಅಭ್ಯಾಸ ಕೆ ಕಾರಣ ಅಷ್ಟ ರತ್ನೋಂ ಕಿ ಮಾಲಾ ವಿಶೇಷ ಚೋಟಿ ಬನಿ ಹೈ. ಇದೇ ಒಂದು ಅಭ್ಯಾಸದ ಕಾರಣ ಈ ಒಂದು ಅಷ್ಟರತ್ನಗಳ ಮಾಲೆ ಏನಿದೆ ಅದು ಬಹಳ ಚಿಕ್ಕದಾಗಿದೆ, ಕೇವಲ ಅಷ್ಟರತ್ನಗಳಷ್ಟೇ ಬಂದಿರೋದು. ಬಹುತ್ ತೋಡೆ ಟೈಮ್ ಕಿ ಹೈ. ಇದು ಬಹಳ ಕಡಿಮೆ ಸಮಯದ್ದು, ಅಂದರೆ ಪರೀಕ್ಷೆ ಏನಿದೆ ಅದು ಬಹಳ ಕಡಿಮೆ ಸಮಯದ್ದು. जैसे आप लोग कहते हो ना, सेकेंड में मुक्ति व जीवन मुक्ति का वर्षा लेना सभी का अधिकार है. ಬಾಬ್ದಾದವ್ರು ಹೇಳ್ತಾರೆ, ತಾವು ಹೇಗೆ ಎಲ್ರಿಗೂ ಕೂಡ ಹೇಳ್ತಿರಲ್ವಾ, ಕ್ಷಣದಲ್ಲಿ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡ್ಕೊಳ್ಳೋದು ಎಲ್ಲರಿಗೂ ಕೂಡ ಅಧಿಕಾರ ಇದೆ. ತೋ ಸಮಾಪ್ತಿ ಕೆ ಸಮಯ ಬಿ ನಂಬರ್ ಮಿಲ್ನಾ ತೋಡೆ ಸಮಯ ಕಿ ಬಾತ್ ಹೈ. ಅದೇ ರೀತಿ ಸಮಾಪ್ತಿಯ ಸಮಯದಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋದು ಇದು ಕೂಡ ಕೆಲವು ಸಮಯದಲ್ಲಿ, ಅಂದರೆ ಕೆಲವೇ ಕ್ಷಣಗಳ ಮಾತಾಗಿದೆ. ಲೇಕಿನ್ ಜರಾ ಬಿ ಹಲ್ಚಲ್ ನಾ ಹೋ. ಆದರೆ ಸ್ವಲ್ಪವೂ ಕೂಡ ನಮ್ಮ ಸ್ಥಿತಿ ಏರ್ಪೇರ್ ಆಗಬಾರ್ದಾಗಿದೆ. ಬಸ್ ಬಿಂದಿ ಕಹಾ ಔರ್ ಬಿಂದಿ ಮೇ ಟಿಕ್ ಜಾಯ್. ಬಿಂದು ಅಂತ ಹೇಳಿದ್ರು ಬಿಂದು ಸ್ಥಿತಿಯಲ್ಲಿ ಸ್ಥಿತರಾಗೋಗ್ಬಿಡೋದು. ಬಿಂದಿ ಹಿಲೇ ನಹಿ,
ಆ ಒಂದು ಬಿಂದು ಸ್ಥಿತಿ ಏನಿದೆ ಅದು ಅಲ್ಗಾಡಬಾರ್ದು. ಅಂದರೆ ಶರೀರದಲ್ಲಿ ಬರೋದು, ಯಾವುದೋ ಶಬ್ದ ಬಂತು, ಯಾವುದೋ ಆಯಿತು, ಅದ್ಯಾವುದು ಕೂಡ ಇರಬಾರ್ದು. ऐसी नहीं कि उस समय अभ्यास करना शुरू को मैं आत्मा हूँ यह नहीं चलेगा क्योंकि सुनाया वार भी चारों ओर का होगा. ಬಾಬ್ದಾದವ್ರು ಹೇಳ್ತಾರೆ, ಆ ಸಮಯದಲ್ಲಿ ನಾನು ಅಭ್ಯಾಸ ಶುರು ಮಾಡಿದೆ, ನಾನು ಆತ್ಮಾಗಿದ್ದೀನಿ, ಇದಂತೂ ನಡೆಯೋದಿಲ್ಲ. ಯಾಕೆಂತಂದರೆ ಬಾಬೋರಂತೂ ತಿಳಿಸಿದ್ದಾರೆ, ಆ ಕೊನೆಯ ಸಮಯದಲ್ಲಿ 4 ಕಡೆಯಿಂದ ಮಾಯೆ ಅನ್ನೋದು ಮುತ್ತಿಗೆ ಆಗತ್ತೆ. ಲಾಸ್ಟ್ ಟ್ರಯಲ್ ಸಬ್ ಕರೆಂಗೆ, ಕೊನೆ ಒಂದು ಪ್ರಯತ್ನ ಅನ್ನೋದು ಎಲ್ಲರೂ ಕೂಡ ಒಟ್ಟಿಗೆ ಮಾಡ್ತಾರೆ. ಪ್ರಕೃತಿ ಮೇ ಬಿ ಜಿತನಿ ಶಕ್ತಿ ಹೋಗಿ, ಮಾಯಾ ಮೇ ಬಿ ಜಿತನಿ ಶಕ್ತಿ ಹೋಗಿ ಟ್ರಯಲ್ ಕರೆಗಿ. ಬಾಬೋರ್ ಹೇಳ್ತಾರೆ, ಪ್ರಕೃತಿಯಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ ಅದಷ್ಟು ಶಕ್ತಿನೂ ಕೂಡ ಪೂರ್ಣ ಉಪಯೋಗಿಸುತ್ತೆ. ಮಾಯೇನೂ ಕೂಡ ತನ್ನ ಹತ್ರ ಎಷ್ಟು ಶಕ್ತಿ ಇದೆಯೋ ಅದು ಕೂಡ ಪೂರ್ಣ ಉಪಯೋಗಿಸುತ್ತೆ, ಪ್ರಯತ್ನ ಮಾಡುತ್ತೆ. उनकी भी लास्ट ट्रायल और आपकी लास्ट कर्मातीत कर्म बंधन मुक्त ಸ್ಥಿತಿ ಹೋಗಿ. ಈ ಒಂದು ಪ್ರಕೃತಿದು ಹಾಗೂ ಮಾಯೇದು ಕೊನೆ ಪ್ರಯತ್ನ ಆಗಿರುತ್ತೆ ಹಾಗೂ ತಮ್ಮದಾಗಿರುತ್ತೆ ಕೊನೆದಾದಂತಹ कर्मातीत कर्म बंधन मुक्त स्थिति. दोनों तरफ की बहुत ಪವರ್ಫುಲ್ ಸೀನ್ ಹೋಗಿ. ಎರಡೂ ಕಡೆನೂ ಕೂಡ ಬಹಳ ಶಕ್ತಿಶಾಲಿಯಾದಂತಹ ದೃಶ್ಯ ಆಗಿರುತ್ತೆ. ವಹ್ ಬಿ ಫುಲ್ ಫೋರ್ಸ್ ಯಹ್ ಬಿ ಫುಲ್ ಫೋರ್ಸ್. ಅಲ್ಲಿ ಮಾಯೆ ಪ್ರಕೃತಿನೂ ಕೂಡ ಪೂರ್ಣ ಜೋರಾಗಿ ಬರುತ್ತೆ ಅಂತಂದರೆ ತಮ್ಮ ಸ್ಥಿತಿನೂ ಕೂಡ ಬಹಳ ಜೋರಾಗಿರಬೇಕಾಗಿದೆ. ಲೇಕಿನ್ ಸೆಕೆಂಡ್ ಕಿ ವಿಜಯ್ಗೆ ನಗಾಡೆ ಬಜಾಗಿ. ಆ ಒಂದು ಕ್ಷಣ ತಾವೇನಾದರೂ ವಿಜಯಿಗಳಾಗೋಗ್ಬಿಟ್ರಿ ಅಂತಂದರೆ ವಿಜಯದ ಡಂಗೂರ ಅನ್ನೋದು ಬಾರಿಸುತ್ತೆ. ಸಮಜಾ ಲಾಸ್ಟ್ ಪೇಪರ್ ಕ್ಯಾ ಹೇ? ಬಾಬೋರ್ ಕೇಳ್ತಾ ಇದ್ದಾರೆ, ಗೊತ್ತಾಯ್ತಾ ಕೊನೆ ಪರೀಕ್ಷೆ ಯಾವುದು ಅಂತ? ಸಬ್ ಶುಭ ಸಂಕಲ್ಪ ತೋ ಯಹಿ ಕರ್ತೆ ಭಿ ಹೇ ಔರ್ ರಖ್ನಾ ಭಿ ಹೇ ಕಿ ನಂಬರ್ 1 ಆನಾ ಹಿ ಹೇ. ತಾವೆಲ್ಲರೂ ಕೂಡ ಒಂದೇ ಶುಭ ಸಂಕಲ್ಪವನ್ನು ಇಟ್ಕೊಳ್ತೀರಾ. ಹೌದು, ನಾವಂತೂ ಮೊದಲನೇ ನಂಬರ್ನಲ್ಲಿ ಬರಬೇಕಾಗಿದೆ. तो जब चारों ओर की बातों में विन होंगे तभी 1 आएंगे. ಯಾವಾಗ ಈ 4 ಮಾತುಗಳಲ್ಲಿ ತಾವು ಗೆಲ್ತೀರಾ ಆಗ್ಲೇನೆ ಮೊದಲನೇ ಸ್ಥಾನದಲ್ಲಿ ಬರಲಿಕ್ಕೆ ಸಾಧ್ಯ. अगर एक बात में जरा भी व्यर्थ संकल्प व्यर्थ समय लग गया तो नंबर पीछे हो जाएगा. ಒಂದು ವೇಳೆ ಯಾವ್ದಾದ್ರು ಒಂದು ಮಾತಿನಲ್ಲಿ ಯಾವ್ದಾದ್ರು ವ್ಯರ್ಥ ಸಂಕಲ್ಪ ಬಂತು, ವ್ಯರ್ಥವಾಗಿ ಸಮಯವನ್ನು ಕಳೆದಿದ್ದೇ ಆದರೆ ನಮ್ಮ ನಂಬರ್ ಏನಾಗುತ್ತೆ, ಹಿಂದೆ ಹೊಟ್ಟೋಗ್ಬಿಡುತ್ತೆ. ಇಸ್ಲಿಯೇ ಸಬ್ ಚೆಕ್ ಕರೋ. ಅದಕ್ಕಾಗಿ ಬಾಬೋರ್ ಹೇಳ್ತಾರೆ, ಎಲ್ಲವನ್ನು ಕೂಡ ತಾವು ಪರಿಶೀಲನೆ ಮಾಡ್ಕೊಳ್ತಾ ಇರಿ. ಚಾರೋ ಹಿ ತರಫ್ ಚೆಕ್ ಕರೋ, 4 ಕಡೆ ತಾವು ಪರಿಶೀಲನೆಯನ್ನು ಮಾಡ್ಕೊಳ್ಳಿ. ಡಬಲ್ ವಿದೇಶಿ ಸಬ್ ಮೇ ತೀವ್ರ ಜಾನೆ ಚಾತೆ ಹೇ ನಾ, ಇಸ್ಲಿಯೇ ತೀವ್ರ ಪುರುಷಾರ್ಥ ವ ಫುಲ್ ಅಟೆನ್ಷನ್ ಇಸ್ ಅಭ್ಯಾಸ್ ಮೇ ಅಭಿ ಸೇ ದೇತೆ ರಹೋ. ಡಬಲ್ ವಿದೇಶರು ತಾವು ಎಲ್ಲದರಲ್ಲೂ ಕೂಡ ತೀವ್ರವಾಗಿ ಹೋಗಲಿಕ್ಕೆ ಬಯಸ್ತೀರ ತಾನೆ ಅಂತಂದರೆ ತೀವ್ರ ಪುರುಷಾರ್ಥ ಅಥವಾ ತೀವ್ರವಾದಂತಹ ಗಮನ ಅನ್ನೋದು ಕೂಡ ಈ ಒಂದು ಅಭ್ಯಾಸದ ಮೇಲೆ ತಮಗೆ ಇರಬೇಕಾಗಿದೆ. ಸಮಜಾ? ಗೊತ್ತಾಯ್ತಾ? ಕ್ವಶನ್ ಕೋ ಬಿ ಜಾನ್ತೆ ಹೋ ಅವ್ರ ಟೈಮ್ ಕೋ ಬಿ ಜಾನ್ತೆ ಹೋ. ಬಾಬ್ದಾದವ್ರು ಹೇಳ್ತಾರೆ, ಪ್ರಶ್ನೆ ಏನು ಬರುತ್ತೆ ಅದನ್ನು ಕೂಡ ಗೊತ್ತಿದೆ, ಎಂತಹ ಸಮಯದಲ್ಲಿ ಬರುತ್ತೆ ಅದು ಕೂಡ ಗೊತ್ತಿದೆ. ಫಿರ್ ತೋ ಸಬ್ ಪಾಸ್ ಹೋನೆ ಚಾಹಿಯೆ. ಸಮಯ ಗೊತ್ತಿದೆ, ಪ್ರಶ್ನೆ ಗೊತ್ತಿದೆ ಅಂತಂದರೆ ತಾವೆಲ್ಲರೂ ಕೂಡ ತೆರಗಡೆ ಆಗಬೇಕು ತಾನೆ. ಅಗರ್ ಪೆಹಲೆ ಸೆ ಕ್ವಶನ್ ಕಾ ಪತಾ ಹೋತಾ ಹೇ ತೋ ತಯಾರಿ ಕರ್ ಲೇತೆ ಹೇ. ಯಾವಾಗ ಮುಂಚೆನೇ ನಮಗೆ ಪ್ರಶ್ನೆ ಗೊತ್ತಿರುತ್ತೆ ಇದು ಬರುತ್ತೆ ಅಂತಂದರೆ ಆವಾಗ ಅದಕ್ಕೆ ತಯಾರಿಕೆಯನ್ನು ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ. ಫಿರ್ ಪಾಸ್ ಹೋ ಜಾತೆ ಹೇ, ಆಗ ತೇರ್ಗಡೆ ಆಗೋಗ್ಬಿಡ್ತೀರಾ. ಆಪ್ ಸಭಿ ತೋ ಪಾಸ್ ಹೋನೆ ವಾಲೆ ಹೋನಾ. ತಾವೆಲ್ಲರೂ ಕೂಡ ತೇರ್ಗಡೆ ಆಗುವಂಥವ್ರಾಗಿದ್ದೀರಾ ತಾನೆ. अच्छा, यह सीज़न बाप दादा ने हर एक से मिलने का खुला भंडारा खोला है. ಈ ಒಂದು ಸೀಸನ್ನಲ್ಲಿ ಋತುವಿನಲ್ಲಿ ಬಾಬ್ದಾದವರು ಪ್ರತಿಯೊಬ್ಬರನ್ನು ಕೂಡ ಮಿಲನ ಮಾಡುವಂತಹ ತೆರೆದ ಭಂಡಾರವನ್ನು ಇಟ್ಟಿದ್ದಾರೆ. ಆಗೆ ಕ್ಯಾ ಹೋನಾ ಹೇ ವ ಫಿರ್ ಬತಾಯಂಗೆ. ಮುಂದೆ ಏನಾಗುತ್ತೆ ಅದ ನಂತರ ತಿಳಿಸ್ತಾರೆ. ಅಭಿ ಖುಲೆ ಭಂಡಾರ್ ಸೆ ಜೋ ಬಿ ಲೇನೆ ಆಯೇ ಹೇ ವ ಲೇ ಹಿ ಲೇಂಗೆ. ಬಾಬೋರ್ ಹೇಳ್ತಾರೆ, ಈಗಂತೂ ತೆರೆದ ಭಂಡಾರ ಇದೆ ಅಂತಂದರೆ ತಾವು ಏನೆಲ್ಲ ತಗೋಬೇಕು ಅಂತಿದ್ದೀರಾ ಅದಂತೂ ತಗೊಂಡೇ ಬಿಡ್ತೀರಾ. ड्रामा का दृश्य सदा बदलता ही है, लेकिन इस सीज़न में चाहे भारतवासियों को चाहे डबल विदेशियों को सभी को विशेष वरदान तो मिला ही है.
ವಿಶ್ವ ನಾಟಕದ ದೃಶ್ಯಗಳು ಬದಲಾವಣೆ ಅಂತೂ ಆಗ್ತಾನೆ ಇರುತ್ತೆ ಸದಾಕಾಲ. ಆದರೆ ಈ ಒಂದು ಋತುವಿನಲ್ಲಿ ಭಾರತವಾಸಿಯರಿಗೆ ಆಗಿರಲಿ ಹಾಗೂ ಡಬಲ್ ವಿದೇಶಿಯರಿಗೆ ಆಗಿರಲಿ ಇಬ್ಬರಿಗೂ ಕೂಡ ವಿಶೇಷವಾದಂತಹ ವರದಾನ ಅನ್ನೋದು ಸಿಕ್ಕಿದೆ. ಬಾಬ್ದಾದಾನೇ ಜೋ ವಾಯ್ದಾ ಕಿಯಾ ಹೇ ವತೋ ನಿಭಾಯೆಂಗೆ. ಬಾಬ್ದಾದವರು ಯಾವುದು ಪ್ರಮಾಣವನ್ನು ಮಾಡಿದ್ದಾರೆ ಅದಂತೂ ನಿಭಾಯಿಸ್ತಾರೆ. ಈ ಸೀಸನ್ ಕ ಫಲ್ ಖಾವು. ಈ ಒಂದು ಋತುವಿನ ಹಣ್ಣೇನಿದೆ ಅದನ್ನು ತಾವು ತಿನ್ನಿ. ಫಲ್ ಹೇ ಮಿಲನ್ ವರದಾನ್. ಫಲ ಆಗಿದೆ ಮಿಲನದ ವರದಾನ. ಅಭಿ ಸೀಸನ್ ಕ ಫಲ್ ಖಾನೆ ಆಯೇ ಹೋನ. ಈಗ ಋತುವಿನ ಹಣ್ಣನ್ನು ತಿನ್ಲಿಕ್ಕಾಗಿ ಬಂದಿದ್ದೀರಾ ಅಲ್ವಾ. ಬಾಬ್ದಾದ ಕೋಬಿ ಬಚ್ಚೋಂಕೋ ದೇ ಖುಷಿ ಹೋತಿ ಹೇ. ಬಾಬ್ದಾದವ್ರಿಗೂ ಕೂಡ ಮಕ್ಕಳನ್ನು ನೋಡಿ ಖುಷಿಯಾಗುತ್ತೆ. ಫಿರ್ ಭಿ ಸಾಕಾರಿ ಸೃಷ್ಟಿ ಮೇ ತೋ ಸಬ್ ದೇಖ್ನಾ ಹೋತಾ ಹೇ. ಆದರೂ ಕೂಡ ಈ ಒಂದು ಸಾಕಾರ ಸೃಷ್ಟಿಯಲ್ಲಿ ಏನಿದೆ ಅದನ್ನು ಕೂಡ ನೋಡಬೇಕಾಗತ್ತೆ. ಅಭಿ ತೋ ಮೌಜ್ ಮನಾಲೋ. ಈಗಂತೂ ಮಜವಾಗಿ ಮಿಲನದ ಆನಂದವನ್ನು ಪಡೀರಿ. ಫಿರ್ ಸೀಸನ್ ಕೆ ಲಾಸ್ಟ್ ಮೇ ಸುನಾಯಂಗೆ. ನಂತರ ಈ ಒಂದು ಋತುವಿನ ಕೊನೆ ಸರ್ದಿ ಇದೆಯಲ್ಲ ಆವಾಗ ತಿಳಿಸ್ತೀನಿ. ಸೇವಾ ಕೆ ಸ್ಥಾನ್ ಭಲೆ ಅಲಗ್ ಅಲಗ್ ಹೇ ಲೇಕಿನ್ ಸೇವಾ ಕಾ ಲಕ್ಷ್ಯ ತೋ ಏಕ್ ಹಿ ಹೇ. ಸೇವೆಯ ಸ್ಥಾನ ಬೇರೆ ಬೇರೆ ಇರ್ಬೋದು, ಆದರೆ ಸೇವೆಯ ಗುರಿ ಅಂತೂ ಒಂದೇನೇ ಆಗಿದೆ. उमंग उत्साह एक ही है, इसलिए बाप दादा सभी स्थानों को विशेष महत्व देते हैं. ಒಲವ ಉತ್ಸಾಹ ಅಂತೂ ಒಂದೇ ಆಗಿದೆ. ಅದಕ್ಕಾಗಿಯೇ ಬಾಪ್ ದಾದವರು ಎಲ್ಲ ಸ್ಥಾನಗಳಿಗೂ ಕೂಡ ವಿಶೇಷವಾದಂತಹ ಮಹತ್ವಿಕೆಯನ್ನು ಕೊಡ್ತಾರೆ. ऐसे नहीं एक स्थान महत्व वाला है दूसरा कम है. ಹೀಗಲ್ಲ ಒಂದು ಸ್ಥಾನ ಮಹತ್ವಪೂರ್ಣವಾಗಿದೆ, ಇನ್ನೊಂದು ಸ್ಥಾನ ಅಷ್ಟೊಂದು ಇಲ್ಲ, ಮಹತ್ವಿಕೆ ಕಡಿಮೆ ಇದೆ. ನಹಿ, ಹಾಗೇನಿಲ್ಲ. जिस भी धरनी पर बच्चे पहुंचे हैं उससे कोई ना कोई विशेष रिजल्ट अवश्य निकलनी है. ಯಾವ ಒಂದು ಭೂಮಿಯಲ್ಲಿ ಮಕ್ಕಳು ತಲುಪಿದ್ದಾರೆ ಅಂತಂದರೆ ಅಲ್ಲಿ ಒಂದಲ್ಲ ಒಂದು ವಿಶೇಷವಾದಂತಹ ಫಲಿತಾಂಶ ಅನ್ನೋದು ಬರಲೇಬೇಕು. ಫಿರ್ ಚಾಹೆ ಕೋಯಿ ಕಿ ಜಲ್ದಿ ದಿಖಾಯಿ ದೇತಿ ಹೇ, ಕೋಯಿ ಕಿ ಸಮಯ ಪರ್ ದಿಖಾಯಿ ದೇಗಿ. ಕೆಲವ್ರಿಗೆ ಆ ಒಂದು ಫಲಿತಾಂಶ ಬಹಳ ಬೇಗ ಸಿಗುತ್ತೆ, ಇನ್ನು ಕೆಲವ್ರಿಗೆ ಸಮಯ ಅನ್ನೋದು ಹಿಡಿಸುತ್ತೆ. ಲೇಕಿನ್ ವಿಶೇಷತಾ ಸಬ್ ತರಫ್ ಕಿ ಹೇ. ಆದರೆ ವಿಶೇಷತೆ ಅಂತೂ ಎಲ್ಲ ಕಡೆದಾಗಿದೆ. ಕಿತನೆ ಅಚ್ಚೆ ಅಚ್ಚೆ ರತನ್ ನಿಕ್ಲೆ ಹೇ. ನೋಡಿ ಎಷ್ಟು ಒಳ್ಳೊಳ್ಳೆ ರತ್ನಗಳು ಬಂದಿದ್ದಾರೆ. ಏಸೆ ನಹಿ ಸಮಜ್ನಾ ಕಿ ಹಮ್ ತೋ ಸಾಧಾರಣ ಹೇ. ಹೀಗಂತೂ ತಿಳ್ಕೊಳ್ಬೇಡಿ ನಾವಂತೂ ಬಹಳ ಸಾಧಾರಣರಾಗಿದ್ದೀವಿ ಅಂತ. ಸಬ್ ವಿಶೇಷ ಹೋ. ಬಾಬಾವ್ರು ಹೇಳ್ತಾರೆ ತಾವೆಲ್ಲರೂ ಕೂಡ ವಿಶೇಷ ಆತ್ಮರಾಗಿದ್ದೀರಾ. ಅಗರ್ ಕೋಯಿ ವಿಶೇಷತಾ ನಾ ಹೋತಾ ತೋ ಬಾಪ್ ಕೆ ಪಾಸ್ ನಹಿ ಪਹੁಂಚ್ತಾ. ಒಂದು ವೇಳೆ ವಿಶೇಷತೆ ಏನಾದರೂ ತಮ್ಮ ಹತ್ರ ಇರಲಿಲ್ಲ ಅಂತಂದರೆ ತಾವು ತಂದೆ ಹತ್ರ ತಲುಪ್ತಾನೆ ಇರಲಿಲ್ಲ. ವಿಶೇಷತಾ ಹೇ ಲೇಕಿನ್ ಕೋಯಿ ವಿಶೇಷತಾ ಕೋ ಸೇವಾ ಮೇ ಲಗಾತೆ ಹೇ, ಕೋಯಿ ಸೇವಾ ಮೇ ಲಗಾನೆ ಕೆ ಲಿಯೆ ಅಭಿ ತಯಾರ್ ಹೋ ರಹೆ ಹೇ. ವಿಶೇಷತೆ ಅಂತೂ ಇದೆ, ಕೆಲವರು ಆ ವಿಶೇಷತೆಯನ್ನು ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕಾಗಿ ಇದ್ದಾರೆ. ಇನ್ನು ಕೆಲವರು ಇನ್ನೂ ಕೂಡ ತಯಾರು ಆಗ್ತಾ ಇದ್ದಾರೆ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕಾಗಿ. ಬಾಕಿ ಹೇ ಸಬ್ ವಿಶೇಷ ಆತ್ಮ. ಹಾಗೆ ನೋಡಿದ್ರೆ ಎಲ್ಲರೂ ಕೂಡ ವಿಶೇಷ ಆತ್ಮರೇ. ಸಬ್ ಮಹಾರಥಿ ಮಹಾವೀರ್ ಹೋ. ತಾವೆಲ್ಲರೂ ಕೂಡ ಮಹಾರಥಿಗಳು, ಮಹಾವೀರರಾಗಿದ್ದೀರಾ. ಏಕೇಕಿ ಮಹಿಮಾ ಶುರು ಕರೆ ತೋ ಲಂಬಿ ಚೌಡಿ ಮಾಲಾ ಬನ್ ಜಾಯೇಗಿ. ಒಂದೊಂದು ಆತ್ಮದ್ದು ಕೂಡ ಮಹಿಮೆಯನ್ನು ಶುರು ಮಾಡಿದ್ರೆ ಅದು ಬಹಳ ದೊಡ್ಡದಾಗಿ ವಿಶಾಲವಾಗಿ ಅಗಳ ಉದ್ದ ಮಾಲೆ ಆಗೋಗ್ಬಿಡುತ್ತೆ. ಶಕ್ತಿಯೋಂ ಕೋ ದೇಖೋ ತೋ ಹರ್ ಏಕ್ ಶಕ್ತಿ ಮಹಾನ್ ಆತ್ಮ ಹೇ. ಶಕ್ತಿಯರನ್ನು ನೋಡಿ, ಒಬ್ಬೊಬ್ಬರು ಶಕ್ತಿಯವರು ಕೂಡ ಮಹಾನಾತ್ಮ ಆಗಿದ್ದಾರೆ. ವಿಶ್ವ ಕಲ್ಯಾಣಕಾರಿ ಆತ್ಮ ದಿಖಾಯಿ ದೇಗಿ. ಬಾಬೋರವರನ್ನು ನೋಡೋದು ವಿಶ್ವ ಕಲ್ಯಾಣಕಾರಿ ಆತ್ಮ ಅಂತ ನೋಡ್ತಾ ಇದ್ದಾರೆ. ऐसे हो ना या सिर्फ अपने अपने स्थान के ಕಲ್ಯಾಣಕಾರಿ ಹೋ. ತಾವು ಹೀಗಾಗಿದ್ದೀರಾ ತಾನೆ, ಅಥವಾ ಕೇವಲ ತಮ್ಮ ತಮ್ಮ ಸ್ಥಾನಗಳಲ್ಲಿ ತಾವು ಕಲ್ಯಾಣಕಾರಿ ಆಗಿದ್ದೀರೋ. ಅಚ್ಚಾ. ವರದಾನ. देह बांध का त्याग कर निक्रोधी बनने वाले निर्माण चित भव. ದೇಹದ ಸೆಳೆತವನ್ನ ತ್ಯಾಗ ಮಾಡಿ ಕ್ರೋಧ ಮುಕ್ತರು, ಕ್ರೋಧ ಇಲ್ಲದೆ ಇರುವಂಥವರಾಗುವಂತಹ ನಿರ್ಮಾಣ ಚಿತ್ತರಾಗಿ. ದೇಹದ ಸೆಳೆತವನ್ನ ತ್ಯಾಗ ಮಾಡಿ ಕ್ರೋಧದಿಂದ ದೂರ ಆಗಿರುವಂತಹ ನಿರ್ಮಾಣ ಚಿತ್ತರಾಗಿ, ಅಂದರೆ ನಮ್ರರಾಗಿ. जो बच्चे देहबान का त्याग करते हैं उन्हें कभी भी क्रोध नहीं आ सकता. ಯಾವ ಮಕ್ಕಳು ದೇಹದ ಸೆಳೆತವನ್ನು ತ್ಯಾಗ ಮಾಡಿರ್ತಾರೆ ಅವ್ರಿಗೆಂದಿಗೂ ಕೂಡ ಕೋಪ ಬರಲಿಕ್ಕೆ, ಕ್ರೋಧ ಬರಲಿಕ್ಕೆ ಸಾಧ್ಯ ಇಲ್ಲ.
ಕ್ಯೂಂಕಿ ಕ್ರೋಧ ಆನೆ ಕೆ 2 ಕಾರಣ ಹೋತೆ ಹೈ. ಯಾಕೆ ಅಂತಂದರೆ ಕ್ರೋಧ ಬರುತ್ತೆ ಅಂತಂದರೆ ಅದರಲ್ಲಿ 2 ಕಾರಣ ಇರುತ್ತೆ. एक जब कोई झूठी बात कहता है और दूसरा जब कोई ग्लानि करता है. ಕ್ರೋಧ ಬರೋದು 2 ಕಾರಣ. ಯಾರಾದರೂ ಸುಳ್ಳು ಹೇಳ್ತಾರೆ ಅಂದರೆ ಕೋಪ ಬರುತ್ತೆ. ಇನ್ನೊಂದು ಕಾರಣ ಯಾರಾದರೂ ನಮ್ಮನ್ನು ನಿಂದನೆ ಮಾಡಿದಾಗ, ತೆಗಳ್ದಾಗ. ಯಹಿ 2 ಬಾತೆ ಕ್ರೋಧ ಕೋ ಜನ್ಮ ದೇತಿ ಹೈ. ಇವೆರಡೇ ಮಾತುಗಳು ಕ್ರೋಧಕ್ಕೆ ಜನ್ಮವನ್ನು ಕೊಡುತ್ತೆ. ऐसी परिस्थिति में निर्माण चित्त के वरदान द्वारा अपकारी पर भी उपकार करो. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತ ವರದಾನದ ಮೂಲಕ ಅಪಕಾರಿಗಳ ಮೇಲೂ ಕೂಡ ಉಪಕಾರವನ್ನು ಮಾಡಿ. ಗಾಲಿ ದೇನೆ ವಾಲೋಂಕೋ ಗಲೆ ಲಗಾವು. ನಿಂದನೆ ಬೈಗಳವನ್ನು ಕೊಡುವಂಥವ್ರಿಗೆ ತಾವು ಆಲಿಂಗನವನ್ನು ಮಾಡ್ಕೊಳ್ಳಿ. ನಿಂದಾ ಕರ್ನೆ ವಾಲೆ ಕೋ ಸಚ್ಚಾ ಮಿತ್ರ ಮಾನು. ಯಾರು ತಮ್ಮನ್ನು ತೆಗಳ್ತಾರಲ್ವಾ ಅವರನ್ನು ತಮ್ಮ ನಿಜವಾದಂತಹ ಮಿತ್ರರು ಅಂತ ತಿಳ್ಕೊಳ್ಳಿ. ತಬ್ ಕಹೆಂಗೆ ಕಮಾಲ್. ಆಗ ಹೇಳಲಾಗತ್ತೆ ಚಮತ್ಕಾರ. ಜಬ್ ಐಸಾ ಪರಿವರ್ತನ್ ದಿಖಾವೋ ತಬ್ ವಿಶ್ವಕ್ಕೆ ಆಗೆ ಪ್ರಸಿದ್ಧ ಹೊಂಗೆ. ಯಾವಾಗ ಇಂತಹ ಪರಿವರ್ತನೆಯನ್ನು ತೋರಿಸ್ತೀರಾ ಆಗ ತಾವು ವಿಶ್ವದ ಮುಂದೆ ಪ್ರಸಿದ್ಧರಾಗ್ತೀರಾ. ಯಾವ ಮಕ್ಕಳು ದೇಹದ ಸೆಳೆತದಿಂದ ದೂರ ಇರ್ತಾರೆ ಅಂದರೆ ತ್ಯಾಗ ಮಾಡಿರ್ತಾರೆ ಅವರೆಂದಿಗೂ ಕೂಡ ಕ್ರೋಧದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕ್ರೋಧ 2 ಕಾರಣಗಳಿಂದ ಬರುತ್ತೆ. ಒಂದು ಕಾರಣ ಆಗಿದೆ ಯಾರು ಸುಳ್ಳು ಹೇಳ್ತಾರೆ ಆವಾಗ ಕ್ರೋಧ ಬರುತ್ತೆ. 2ನೇ ಕಾರಣ ಆಗಿದೆ ಯಾರು ನಿಂದನೆಯನ್ನು ಮಾಡ್ತಾರೆ ಆವಾಗ ಕ್ರೋಧ ಬರುತ್ತೆ. ಇವೆರಡೂ ಕ್ರೋಧಕ್ಕೆ ಜನ್ಮವನ್ನು ಕೊಡುವಂಥದ್ದಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತರಾಗೋದು ಏನಿದೆ ಈ ಒಂದು ವರದಾನದ ಮೂಲಕ ತಾವು ಅಪಕಾರಿಗಳ ಮೇಲೂ ಕೂಡ ಉಪಕಾರವನ್ನು ಮಾಡ್ಬೋದು. ಯಾರು ನಿಂದನೆ ಮಾಡ್ತಾರೆ ಅವರನ್ನು ತಾವು ಆಲಿಂಗನವನ್ನು ಮಾಡ್ಕೊಳ್ಳಿ. ಯಾರು ನಿಮಗೆ ಬೈತಾರೆ ಅವರನ್ನು ತಾವು ಆಲಿಂಗನವನ್ನು ಮಾಡ್ಕೊಳ್ಳಿ. ಯಾರು ನಿಮ್ಮನ್ನು ತೆಗಳ್ತಾರೆ ಅವರನ್ನು ತಾವು ಸತ್ಯವಾದಂತಹ ಮಿತ್ರರು ಅಂತ ತಿಳ್ಕೊಳ್ಳಿ. ಆಗ ಹೇಳಲಾಗತ್ತೆ ಚಮತ್ಕಾರ. ಯಾರು ಇಂತಹ ಪರಿವರ್ತನೆಯನ್ನು ತೋರಿಸ್ತಾರೆ ಅವರೇನೆ ವಿಶ್ವದ ಮುಂದೆ ಪ್ರಸಿದ್ಧರಾಗ್ತಾರೆ. स्लोगन. मौज का अनुभव करने के लिए माया की अधीनता को छोड़ स्वतंत्र बनो. ಆನಂದದ ಅನುಭವವನ್ನು ಮಾಡಲಿಕ್ಕಾಗಿ ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿ. ಆನಂದದ ಅನುಭವವನ್ನು ಮಾಡಲಿಕ್ಕಾಗಿ ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿ. अच्छा, ಓಂ ಶಾಂತಿ.